ಬನ್ನಿ ಬನ್ನಿ ಇಲ್ಲಿ ಬನ್ನಿ. ನಮ್ ಟೀಚರಿಗೆ ಹೊಡಿತಾರೆ ನಂಗೆ. ಎಂಕಲ್ ಕನ್ನಡ ಚಾಲೆಂಜ್ ಅಂತ ತೊಂದಲ್ಲ ಕೊಂಡು ಹೋಗುದು ಅದ್ರಲ್ಲಿ 2 ತಟ್ಟೆ ಬರೋ ಇವರೇ ತಿನ್ನುದು. ಕೆಲವೊಂದು ಪುನಃ ಏನ್ ಗೊತ್ತಾ, ಗಾಡಿ ಬಂದಿದೆಯಲ್ಲ ಹೊಸ ಹೇಳಿದ್ರೆ ಪುನಃ ನನ್ನ ಹತ್ರ ಅವಳಿಗೆ ಕ್ಷಮೆ ಕೊಡುವ. ಕ್ಷಮೆ ಸಣ್ಣದು ಎಂಚಿನ ಸಾರಿ ಅಂತ ಅಲ್ಲ, ನನ್ನ ಕೈಯಲ್ಲಿ ಕೋಳಿದ್ದು ಪುಳಿ ಮುಂಚಿ ಇದೆ, ಹೋಗಿ ತಕೊಂಡು ಬಾ. ಎಂಚಿನ ಕಬಾಬಿಗೆ ಎಂತ ಮಾಡುದಾ? ಬರ್ತೇನೆ. 3 ಮಂದಿ ಕೊಯ್ಲಿಕ್ಕೆ ಎಷ್ಟು? ಒಂದು ಟನ್ನ ಕಬಾಬು. ನಮಸ್ಕಾರ ಮಾತರಿಗಳ ನಮ್ಮ ಲೈಫ್ ಆಫ್ ತುಳುವಾಸ್ ಚಾನೆಲ್ಗೆ ಮಾತರಿಗಳ ಸ್ವಾಗತ. ಅಂಚ ಅದು ಇನಿ ಉಂಡತೆ ಎಂಕಲ್ ಟ್ವೀನ್ಸ್ ನಕಲ್ ಇಲ್ಲಡೆ ಬೈದ ಅಂಚ ಕಿತು ಉಲ್ಲಲ್ ಅಂಚನೆ ಕಿತುನ್ನ ಕಸಿನ್ ವಂಶಿಲ ಉಲ್ಲಲ್ ಎಂಕಲ್ 3 ಜನ ಸೇರ್ದು ಒಂಜಿ ಸ್ಪೆಷಲ್ ವ್ಲಾಗ್ ನಿಕ್ಲ ಇದ್ರ ಕನಾಡುಂದಲ್ಲ ಅವು ದಾದ ಬಂಡ ಕಿತು ಪನ್ಪಲ್ ನಿಕ್ಲಿಗೆ ಏನ್ರ ಎಡ್ಡಾಪು ನಿಜ ಗೊತ್ತುಜಿ. ಬಟ್ ಎಂಕ್ಲು ಒಂದು ಚಾಲೆಂಜ್ ಮನ್ಪುನು, ಒಂದು ಕನ್ನಡ ಚಾಲೆಂಜ್ ಪಂದ್ ಏರಿ ಎಂಚಿನ ಕೇಂಡಲ ಆನ್ಸರ್ ಕನ್ನಡ ಮನ್ಪುಡು ಬೊಕ್ಕ ಕನ್ನಡ ಪಾತೆರಡು ಪಂದ್ ಇನ್ನಿತ ವ್ಲಾಗ್ ಫುಲ್ ಕನ್ನಡ ಡುಪ್ಪುಂಡು ಬೊಕ್ಕದಾದ ಗೊತ್ತಿಲ್ಲ. ನಮ್ಮ ಇಲ್ಲಡೆ ಬಿನ್ನೇರ್ ಬರಿಯರ ಮತ್ತೆ ಉಲ್ಲೇರು ಕೆಲವು ಕಸಿನ್ ನಕಲ್ ಮತ್ತೆ ಬರ್ರೆ ಉಲ್ಲೇರು ಅಕ್ಕಲ್ದಲ್ಲ ನಮ್ಮ ಕನ್ನಡನೇ ಹಿನಿ ಪಾತೆರ್ ಪೋಡ್ ಪಂಡಿದ ಕನ್ನಡ ಚಾಲೆಂಜ್ ಅಕಲ್ ಫಸ್ಟ್ ಗೆ ಎಂಚ ನೆರ್ಪೆರೆದಾದ ತೂಕ ಬನ ನಿಕ್ಲಿಂಚಿದ ಕನ್ನಡ ಪಾತೆರ್ನು ಅಂದ್ ಅಂಚಾದಿನಿ ಎಂಕಲ್ ಕನ್ನಡ ಚಾಲೆಂಜ್ ಅಂತ ತೊಂದಲ್ಲ ಬಾಕಿದಕ್ಕೆಲ್ಲ 24 hours ಕನ್ನಡ ಚಾಲೆಂಜ್ ಎಂಕಲ್ ಮಲ್ತ ಒಂದಿಜ್ಜ ದಯಬಂಡ ಇತ್ತೆ ಆಲ್ರೆಡಿ ಗಂಟ 5 ಗಂಟೆನೇ ಆತನ್ ಬಯ್ಯ ಅಂಚ ಅದು 5 ಗಂಟೆ ತಕ್ಕ ನಮ್ಮ ಚಾಲೆಂಜಿನ ಸ್ಟಾರ್ಟ್ ಮಾಡ್ತಾ ಒಂದಲ್ಲ. ಅಂಚ ಅದು ಒಂದು ಉಂಡತೆ ಇನ್ನಿತ ಕನ್ನಡ ಚಾಲೆಂಜ್ ಉಂಡತೆ ನಮ್ಮ ಚಾನೆಲ್ ಸೆಕೆಂಡ್ ಟೈಮ್ ಕನ್ನಡ ಬ್ಲಾಗ್ ಬರ್ಪುನಿ. ಫಸ್ಟ್ ವ್ಲಾಗ್ ನಮ್ಮ ಕನ್ನಡ ಸ್ಟಾರ್ಟ್ ಆತೀನಿ ನೆನಪಿಜ್ಜ ನಮ್ಮ ಆ ಉಪ್ಪುನಾಗ ಫಸ್ಟ್ ವಿಡಿಯೋ ನಮ್ಮ ಕನ್ನಡ ಬೈದಿನಿ ಬೊಕ್ಕ ನಮ್ಮ ಪೂರೆಲ್ಲ ತುಳುಟು ವಿಡಿಯೋ ಮನ್ಪಲಿ ಪನ್ನೆಕ್ ಬೊಕ್ಕ ನಮ್ಮ ಚಾನೆಲ್ ತುಳುಕು ಕನ್ವರ್ಟ್ ಆಯ್ನಿ. ಅಂಚ ಈ ಕೆಲವೇರುಂಡದು ಇತ್ತೆಲ್ಲ ಕಮೆಂಟ್ ಮಾಡ್ಬೇರು ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಮಾತಾಡಿ ಕೆಲವು ತುಳು ಅರ್ಥ ಕನ್ನಡ ಪಾತ್ರ ಕನ್ನಡ ಪಾತ್ರನಾಗ ಅವು ಕೇನು ನಕ್ಲೆ ಒಂಚು ಡಿಫ್ರೆಂಟ್ ಉಪ್ಪುಂಡು ದಯಪಂಡ ಕನ್ನಡ ಸ್ಲ್ಯಾಂಗ್ ಚೇಂಜ್ ಉಪ್ಪುಂಡದೆ ತಂಚೆನೆ ಆವು ಮುಕುಲ್ದ ಪಾತ್ರ ದಯಪಂಡ ಕನ್ನಡ ಕಮ್ಮಿ ಅತೆ ಪಾತ್ರ ನಮ್ಮ ಮಾತು ತುಳುವೆ ಪಾತ್ರ ತಂಚೆ ಕನ್ನಡ ಒಂಚೂರು 4 ಇಷ್ಟ ಆವು ತೂಕದಾದ ಬೊಕ್ಕದಾದ ಗೊತ್ತುಂಡೆ ದಾದನ ಪನರ ಎತ್ತಿದೆ ಅವು ಬೊಕ್ಕ ಬನ್ನಿತ್ತು ಕೂಡ ಕಮೆಂಟ್ ಬರು ತೂಲೆತ್ತೆ ಕಮೆಂಟ್ ಮಜಾ ಉಪ್ಪು ದಯಪಂಡ ಕನ್ನಡ ಅಂಚಯ್ಯ ಇಂಚಯ್ಯ ಅವನ್ ಮಾತ್ರ ಇಗ್ನೋರ್ ಮಾಡಿ ನಮ್ಮ ಮ್ಯಾಂಗ್ಳೂರ್ ದಕ್ಕಲ್ದಲ್ಲ ಪನ ಇರ ದಯಪಂಡ ನಮ್ಮ ಮ್ಯಾಂಗ್ಳೂರ್ ಸ್ಟೈಲ್ ದ ಕನ್ನಡನೇ ಬೇತೆ ಬೊಕ್ಕ ನಮ್ಮ ಬ್ಯಾಂಗ್ಳೂರ್ ಸ್ಟೈಲ್ ದ ಕನ್ನಡನೇ ಬೇತೆ ದುಂಬೆ ಎಂಕುಂದ ಡಿಫ್ರೆನ್ಸ್ ಗೊತ್ತಿತ್ತು ಜಿ ಯಾನ್ ಬ್ಯಾಂಗ್ಳೂರಿಗೆ ಪೋಯನ ಅಪ್ಪಗ ನಮಕ್ ಡಿಫ್ರೆನ್ಸ್ ಗೊತ್ತಾಪನ್ ಕನ್ನಡ ಕುಡ್ಲದ ಕನ್ನಡ ಬೇತೆ ನಮ್ಮ ಬ್ಯಾಂಗ್ಳೂರ್ದ ಕನ್ನಡ ಬೇತೆ ಬಂದ್ ಅಂಚ ಇನಿ ನಿಕ್ಕಲ ಕೆಬಿ ಉಂಡತೆ ಪಾವನಾವಡ್ ಎಂಕಲ ಕನ್ನಡ ಕೇಂದ್ರ ಸೊ ದಲ ಅಂಚಿಂಚಿ ಕನ್ನಡ ನಮ್ಮ ತುಳುವೆ ಪಾತ್ರದ ಕನ್ನಡ ಎಂಚಕೇಂಡು ನಿಕ್ಲೇಗಂದು ಅಂಚಿಂಚಿ ಇತ್ತಂಡ ಕ್ಷಮಿಸಾಲೆ ಪಂದ್ ಫಸ್ಟ್ ನಮ್ಮ ಪನೊಂದು ಅಂಚಾದ ಇನಿತ ಒಂಜಿ ವ್ಲಾಗ್ ಅನ್ನು ನಮ್ಮ ಸ್ಟಾರ್ಟ್ ಮಾಡ್ತಾ ಒಂದಲ್ಲ ಸ್ಟಾರ್ಟ್ ಮಾತೆಲ್ಲ ರೆಡಿಯಾ? ನಾನ್ ರೆಡಿ, ನೀವು ರೆಡಿ, ನಾನ್ ಸ ರೆಡಿ. ಹಾಗಾಗಿ ಇವತ್ತು ಕನ್ನಡ ವ್ಯೂವರ್ಸ್ ಅವರಿಗೆ ಸ್ವಲ್ಪ ನಗು ತರಿಸ್ಬೇಕಂತ ನಮ್ಮ ಆಸೆ ಪ್ರಯತ್ನ ಸ್ವಲ್ಪ ಆ ಕಡೆಯಿಂದ ಸ್ವಲ್ಪ ಈ ಕಡೆಯಿಂದ. ಇವಾಗ ಕನ್ನಡ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ. ಅದಕ್ಕೆ ಪುನಃ ಕೆಲವೊಂದು ಸಾರಿ ಪುನಃ ಅದಕ್ಕೆ ಬೀಟ್ ಮಾಡ್ತಾರೆ ಕನ್ನಡ ತುಳು ಬರ್ಲಿಕ್ಕಿಲ್ಲ ಇನ್ನು. ಸಾರಿ, ಇದೊಂದು ಅವಳಿಗೆ ಎಕ್ಸ್ಕ್ಯೂಸ್ ಕೊಡು, ಸಾರಿ ಅವಳಿಗೆ ಕ್ಷಮೆ ಕೊಡುವ. ಕ್ಷಮೆ ಇರ್ಲಿ ನನ್ಗೆ, ಇನ್ನೂ ತುಳು ಬರ್ಲಿಕ್ಕಿಲ್ಲ ಆಯ್ತಾ? ನನ್ಗೆ ಈಗ್ಲೂ ತೊದಲ್ತಾ ಉಂಟು ಮಾತಾಡುವಾಗ. ನಾನು ಕೂಡ ಯೋಚನೆ ಮಾಡ್ತಾ ಇದ್ದೇನೆ ಎಂತ ಮಾತಾಡುದು ಅಂತ. ಹಾಗಾಗಿ ಇವತ್ತು ವ್ಲಾಗಿನ ಸ್ಪೆಷಲ್ ಎಂತ ಅಂದ್ರೆ ಇವರಿಗೆ ಹೊಸತ್ತು ಗಾಡಿ ಬಂದಿದೆ. ಯಾವ ಗಾಡಿ? ಆಥರ್. ಹಾಗಾಗಿ ಅದರ ಲೆಕ್ಕದಲ್ಲಿ ನಮ್ಮ ಮನೆಯಲ್ಲಿ ಗೆಟ್ ಟುಗೆದರ್ ಒಟ್ಟುಗೂಡುದು. ಇವತ್ತು ಎಲ್ಲರೂ ಕುಟುಂಬದವರೆಲ್ಲರೂ ಬಂದು ಒಟ್ಟು ಇದ್ದೇವೆ. ಹಾಗಾಗಿ ಇವತ್ತೊಂದು ಸಣ್ಣದು ಎಂಚಿನ ಸಾರಿ ಎಂತ ಪಾರ್ಟಿ. ಸ್ವಲ್ಪ ಇಂಗ್ಲಿಷ್ ಬಂದ್ರೆ ನೀವು
ಇಗ್ನೋರ್ ಕ್ಷಮೆ ಇರಲಿ. ಹಾಗಾಗಿ ನಾವು ಇವತ್ತಿನ ಬ್ಲಾಗ್ ಅನ್ನು ಶುರು ಮಾಡುವ. ಇವತ್ತಿಗೆ ಫಸ್ಟಿಗೆ ನಾವು ಇವಳ ಹತ್ರ ಒಂದು ಮೀಶೋದು ಡ್ರೆಸ್ ಉಂಟು, ಅದನ್ನು ನಾವು ಇವಾಗ ನಿಮ್ಗೆ ತೋರಿಸ್ತೇವೆ. ಹೋಗಿ ತಕೊಂಡು ಬಾ. ಇವಾಗ ಉಂಟಲ್ಲ ನಮ್ಮ ಹುಡುಗಿ ಮೀಶೋದು ಡ್ರೆಸ್ ನಿಮ್ಮ ಎದುರು ತೋರಿಸ್ಲಿಕ್ಕಿದ್ದಾಳೆ. ಇದು ಒಂದು ಹಾಫ್ ಸಾರಿ. ಹಾಗಾಗಿ ಇವಳು ಎಲ್ಲ ಅದರ ಬಗ್ಗೆ ಹೇಳ್ತಾಳೆ, ನಿಮ್ಗೆ ಕೇಳಿ. ಹೇಳು. ಇದು ನನ್ನ ಫ್ರೆಂಡ್ ಮದ್ವೆಗೆ ನಾನು ತಗೊಂಡದ್ದು. ಯಾಕೆಂದ್ರೆ ನಾವು ಸಾರಿ ಉಡುವುದು ಕಡಿಮೆ, ಹಾಗೆ ನಮ್ಗೆ ವೇಸ್ಟ್ ಆಗತ್ತಲ್ಲ ಸಾರಿ ತಗೊಂಡ್ರೆ, ಅದನ್ನ ಮಡಚಿ ಇಡ್ಬೇಕು ವರ್ಷನ್ಗಟ್ಲೆ. ಅದಕ್ಕೆ ನಾನು ತುಂಬಾ ಬಜೆಟ್ ಇದ್ದು ಬೇಡ, ಒಂದು ಮದುವೆಗೆ ಒಮ್ಮೆಲೆ ಹಾಕೋದಲ್ಲ, ಮತ್ತೆ ಅದನ್ನು ಉಡುದು ತುಂಬಾ ಕಡಿಮೆ, ಮುಂದೆ ಹೋಗ್ಲಿ. ಅದಕ್ಕೆ ಮತ್ತೆ ನಾವು ಕಡಿಮೆ ಖರ್ಚಿನಲ್ಲಿ ಆಗುವ ಹಾಗೆ ನೋಡಿದ್ದು ಪೀಸ್. ಆಗ ನಮ್ಗೆ ಮೀಶೋದಲ್ಲಿ, ನಮ್ಗೆ ಗೊತ್ತಿಲ್ಲ ಮೀಶೋದಲ್ಲಿ ಒಳ್ಳೇದು ಬರುತ್ತಾ ಇಲ್ವಾ ಅಂತೇಳಿ, ಯಾಕಂದ್ರೆ ನಂಗೆ ಮೆಟೀರಿಯಲ್ ಅಷ್ಟು ಇಷ್ಟ ಆಗಲ್ಲ ಮೀಶೋದಲ್ಲಿ. ಅದಕ್ಕೆ ನೋಡುವ, ಒಮ್ಮೆ ತರಿಸಿ ನೋಡುವ, ಇಷ್ಟ ಆದ್ರೆ ಇಡುವ, ಇಲ್ಲ ಅಂದ್ರೆ ರಿಟರ್ನ್ ಮಾಡುವ ಅಂತ ಹೇಳಿದ್ದು. ನಾವು ಹಿಂದೆ ಹಾಕುವ ಅಂತ ಹೇಳಿದ್ದು, ಸಾರಿ ರಿಟರ್ನ್ ಅಲ್ಲ ಹಿಂದೆ. ಹಾಗೆ ನಾವು ತರಿಸಿದ್ವಿ. ಇದಕ್ಕೆ ಎಷ್ಟು, ನಾನು 520 ರೂಪೀಸ್ ಕನ್ನಡದಲ್ಲಿ ಹೇಳು. 520 ಏನ ಕೊಟ್ಟಿದ್ದೀವಿ. ಏನ 520 ಕೊಟ್ಟಿದ್ದಾಳೆ ಅವಳು. 520 ಕೊಟ್ಟಿದ್ದೀನಿ. ಮತ್ತೆ ನಾವು ನೋಡುವಾಗ, ಇಲ್ಲಿ ತಂದು ನೋಡುವಾಗ ನಂಗೆ ಖುಷಿ ಆಯ್ತು, ಒಮ್ಮೆ ಹಾಕ್ಲಿಕ್ಕಲ್ಲ. ಅದಕ್ಕೆ ಇದು ನನ್ಗೆ ಇಷ್ಟ ಆಯ್ತು, ಪ್ರಯೋಜನಕಾರಿ ಅಂತ ಆಯ್ತು ನಂಗೆ. ಅದಕ್ಕೆ ಮತ್ತೆ ನಾನು ಇವಳು ಯಾವ ತರ ಕನ್ನಡ ಮಾತಾಡ್ತಿದ್ದಾಳೆ ಅಂದ್ರೆ, ನಾವು ಪರೀಕ್ಷೆಯಲ್ಲಿ ಎಲ್ಲ ಬರೀತೇವಲ್ಲ. ಏನ್ ಗೊತ್ತಾ, ಇದು ಬ್ಲೌಸ್ ಜಸ್ಟ್ ಇಷ್ಟೇ ಸಿಂಪಲ್ ಇದು. ಮತ್ತೆ ಇದಕ್ಕೆ ಇದು ಬಾರ್ಡರ್ ಬಂದಿದೆ. ನಾನು ಇದಕ್ಕೆ ಹೆವಿ ಬ್ಲೌಸ್ ಸ್ಟಿಚ್ ಮಾಡ್ಲಿಲ್ಲ. ಅದೇ ನಾನು ಯಾಕಂದ್ರೆ ನಾವು ಒಮ್ಮೆ ಹಾಕುದಲ್ಲ. ನಾನು ಇದು ಸ್ಕೇಲ್ ಅಪ್ ಇದ್ರಲ್ಲಿ ನಾನು ಲೇಸ್ ಇಟ್ಟಿದ್ದೀನಿ. ಲೇಸ್ ಬ್ಯಾಕ್ ಹೇಗೆ ಅಂದ್ರೆ, ಬ್ಯಾಕ್ ಜಸ್ಟ್ ಬೋಟ್. ಇವಳನ್ನು ಫ್ಯಾಷನ್ ಡಿಸೈನರ್ ಮಾಡ್ಬೋದಿತ್ತು ನಮ್ಗೆ, ಆ ತರ ಹೇಳ್ತಾ ಇದ್ದಾಳೆ. ಮಾಡ್ಬೋದಿತ್ತು. ಯಾಕೆ ನಮ್ ಡ್ರೆಸ್ ನಾವೇ ಡಿಸೈನ್ ಮಾಡಿಸುದು, ಅದು ಯಾರಿಗಾದ್ರೂ ಗೊತ್ತುಂಟಾ? ಇಲ್ಲ. ತುಂಬಾ ಮಂದಿ ಕಮೆಂಟ್ ಮಾಡ್ತಾರೆ ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ ಅಂತ ಹೇಳಿ. ಯಾರು? ನಾನಂತೂ ಕೇಳಿಲ್ಲ. ನಮ್ಗೆ ಹೇಳಿದ್ದೀನಿ, ನೀನ್ ಹೇಳಿದಿಲ್ಲ ಬಿಡಿ, ನಮ್ಗೆ ಹೇಳ್ತಾರೆ ತುಂಬಾ ಮಂದಿ. ಆಯ್ತಾಯ್ತು. ಅದಕ್ಕೆ ನಾವೇ ಮಾಡುದು. ಆಯ್ತು. ಇದು ಸಿಂಪಲ್ ಇಷ್ಟೇ. ಉಂಡೆ ಉಂಡೆ ಕೊಟ್ಟಿದ್ದಾಳೆ ಬ್ಯಾಕ್ ಹಿಂದೆ. ಯಾಕೆ ನಾವು ತುಂಬಾ ಡೀಪ್ ಎಲ್ಲ ಹಾಕೋದಿಲ್ಲ, ನಿಲ್ಲಿಸಿದ್ದೀವಿ. ಅದಕ್ಕೆ ಹೀಗೆ ಫುಲ್ ಬೋಟ್ ನೆಕ್. ಫ್ರಂಟ್ ಒಂದು ವಿ ಕೊಟ್ಟಿದ್ದೀವಿ, ಯಾಕೆಂದ್ರೆ ಅದಕ್ಕೆ ಇದು ಚೋಕರ್ ಹಾಕ್ಲಿಕ್ಕಿತ್ತು, ಅದಕ್ಕೆ ಚೋಕರ್ ಕಾಣ್ಬೇಕಲ್ಲ, ಅದಕ್ಕೆ ವಿ ನೆಕ್ ಕೊಟ್ಟಿದ್ದು. ಮತ್ತೆ ಇದು ಲಂಗ ನೋಡಿ, ಹೀಗೆ ಸಿಂಪಲ್ ಹೊಲಿಸಿದ್ದೀವಿ. ಇನ್ನು ದಾವಣಿ ತೋರಿಸು. ಇದು 350ಗೆ ನಾವು ಹೊಲಿಸಿದ್ದು. ನಮ್ಮ ಎಂತ ಬ್ಲೌಸ್ ಮತ್ತೆ ಇದು ಅಲ್ಲ, ಇದಕ್ಕೆ 350. ಇದು ನನ್ನ ಫ್ರೆಂಡ್ ಅಕ್ಕ ಹೊಲಿತಾರೆ, ಅಂಚನ್ ಟೈಲರ್ ಅಂತ ಗೊತ್ತಿರ್ಬೋದು ಕುಲಶೇಖರದಲ್ಲಿ, ಅವರ ಅಕ್ಕ ಹೊಲಿಸಿಕೊಟ್ಟದ್ದು. ಇದು ನನ್ನ ಗುರ್ದದ್ದೊಂದು ಅಕ್ಕ ಹೊಲಿದು ಕೊಟ್ಟದ್ದು. ಪರಿಚಯ. ಅಯ್ಯೋ, ಅದಕ್ಕೆ ನಾನು ಹೇಳಿದ್ದು ನಂಗೆ ಅದು 4 ಇಷ್ಟ ಆಗುದಿಲ್ಲ. ಇದು ಪರಿಚಯ. ಆಯ್ತು, ಮುಂದೆ ಹೋಗ್ಲಿ. ಎಷ್ಟು ಸಲ ಪರಿಚಯ ಇದಕ್ಕ ಹೊಲಿದು ಕೊಟ್ಟದ್ದು. ಇದಕ್ಕೆ ಸ್ವಲ್ಪ ಹಿಂದೆ ಹೋಗಾಯ್ತಾ? ನಿನ್ಗೆ ಎಷ್ಟು ಸಲ ಹೇಳಿದ ತುಳು ಮಾತಾಡ್ಬೇಡ ಅಂತ? ಓ, ನಮ್ ಟೀಚರಿಗೆ ಹೊಡಿತಾರೆ ನಂಗೆ. ದಾವಣಿ ನೋಡಿ, ಇದ್ರಲ್ಲಿ ಮೇನ್ ನಂಗೆ ಇಷ್ಟ ಆದದ್ದು ಇದು ಒಂದೇ ಅಲ್ಲ, ಅದು ಸಹ ತುಂಬಾ ಎಂತ ಪೈಸಾ ವಸೂಲ್. ಅದು ಇದು ಚೆನ್ನಾಗಿದೆ, ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ. ಅದು ಸಿಲ್ಕ್ ಟೈಪ್ ಮೆಟೀರಿಯಲ್, ಇದು ಜಾರ್ಜೆಟ್ ಮೆಟೀರಿಯಲ್. ಇದಕ್ಕೆ ಈ ತರ ಬಾರ್ಡರ್ ಬಂದಿದೆ 2 ಸಲ. ನೋಡಿ ಎಷ್ಟು ತುಂಬಾ ಲಾಂಗ್ ಉದ್ದ ಉಂಟು, ತುಂಬಾ ಉದ್ದ ಉಂಟು. ಇದನ್ನ ಹೇಗೆ ಬೇಕಾದ್ರೂ ಹಾಕ್ಬಹುದು. ಇದ್ರಲ್ಲಿ ಅವ್ರ ಸೈಡ್ ಫೋಟೋ ನಮ್ದು ಅಪ್ಲೋಡ್ ಮಾಡ್ತಾರೆ. ಇವರು ಮದುವೆಗೆ ಹಾಕಿದಾರಲ್ಲ, ಅದನ್ನು ನಾನು ಫೋಟೋ ಹಾಕ್ತೇನೆ ನಿಮ್ಗೆ ನೋಡಿ. ಹಾಗಾಗಿ ಇದು ತುಂಬಾ ಚೆನ್ನಾಗಿ ಬಂದಿದೆ ನಮ್ಗೆ. ಎಷ್ಟು ಸಲ ಹೇಳ್ತೀಯ ಅದನ್ನ. ಹಾಗಾಗಿ ಇದರ ಲಿಂಕ್ ಅನ್ನು ಅವರು ಹಾಕ್ತಾರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೇನೆ. ನಿಮ್ಗೆ ತುಂಬಾ ಕಲರ್ಸ್ ಇದೆ, ಬೇರೆ ಕಲರ್ಸ್ ಎಲ್ಲ ನೋಡುವಾಗ ನಂಗೆ ಅಂತ ಆಗಿತ್ತು. ಇದೇ ಒಂದು ಒಳ್ಳೇದಿತ್ತು. ಮತ್ತೊಂದು ಕಲರ್ ಇದೆ, ನನ್ಗೆ ಪಿಂಕ್ ಇರ್ಲಿಲ್ವಾ ಅದ್ರಲ್ಲಿ? ಗುಲಾಬಿ ನೋಡುವಾಗ್ಲೇ ಬೇಡ ಅಂತ ಇತ್ತು ಪಿಂಕ್, ಅದೊಂಥರ ಬೇರೆ ಕಲರ್ ಇತ್ತು. ಇದ್ರಲ್ಲಿ ಇನ್ನೊಂದು ತೆಗೆದಿದ್ದಾರಲ್ಲ, ನಂದು ಆಂಟಿ ಮಗಳು ತೆಗೆದಿದ್ದಾರೆ, ಅದು ಪಿಸ್ತಾ ಕಲರ್, ಅದು ಸಹ ತುಂಬಾ ಒಳ್ಳೇದಿದೆ ಕಲರ್. ಅದು ಮತ್ತೆ ಗ್ರೇ ಕಲರ್ ತುಂಬಾ ಒಳ್ಳೆ, ಬೂದಿ ಕಲರ್ ಒಳ್ಳೆ ಕಲರ್. ಹಾಗಾಗಿ ತಗೊಳ್ಳಿ, ಯಾಕೆಂದ್ರೆ ಇದೆಲ್ಲ ನೋಡಿ ಒಂದೊಂದು ಫಂಕ್ಷನ್ ಎಲ್ಲ ಆರಾಮ್ಸೆ ಆಗಿ ಇದು ಮಾಡ್ಬೋದು. ಕನ್ನಡ ಚಾಲೆಂಜ್ ಅಂತ ಹೇಳ್ತಾರಲ್ಲ, ಕನ್ನಡನೇ ಮಾತಾಡ್ಬೇಕು. ಇದು ಎಲ್ಲಿಂದ ತಗೊಂಡದ್ದು? ಮೀಶೋ. ಇವರ ಮೀಶೋ ಪೇ ಮಾಡ್ತಾರ ಅಂತಲ್ಲ ಇವರಿಗೆ.
ಪ್ರಮೋಷನ್ ಅಂತ. ಏನಿಲ್ಲ ಇಷ್ಟರವರೆಗೆ ನಾವು ಮೀಶೋ ಅಂಬಾಸಿಡರ್ ಅಲ್ಲ, ನಮ್ದು ಈಗ ಕ್ಯಾಮರಾಮನ್ ಅಂಬಾಸಿಡರ್. ಯಾಕೆಂದ್ರೆ ಅವರು ಎಲ್ಲ ತಗೊಳ್ಳುವುದು ಮೀಶೋ ಮೀಶೋ ಮೀಶೋ. ಅವರಿಗೆ ಅವರಲ್ಲಿ ನೋಡುವಾಗ ನಮ್ಗೆ ಚಂದ ಕಾಣ್ತದೆ, ನಂಗೆ ಬರುವಾಗ ಒಳ್ಳೆ ಕಾಣ್ತದೆ. ಅದಕ್ಕೆ ನಾವು ತಗೊಳ್ಳುದು ಬಾರಿ ಕಮ್ಮಿ. ಹಾಗಾಗಿ ಈ ಡ್ರೆಸ್ಸಿನ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ನಿಮ್ಗೆ ಬೇಕಿದ್ರೆ ಲಿಂಕ್ ಇರ್ತದೆ, ಹೋಗಿ ತಗೊಳ್ಳಿ. ಈಗ ಉಂಟಲ್ಲ, ನಮ್ಮ ಮನೆಗೆ ನೆಂಟರು ಬಂದರು. ನಾನು ನಿಮಗೆ ಅವರನ್ನು ತೋರಿಸ್ತೇನೆ. ಬನ್ನಿ ಬನ್ನಿ, ಇಲ್ಲಿ ಬನ್ನಿ. ನೀನು ಕನ್ನಡ ಮಾತಾಡ್ಬೇಕು. ನಾವು ಕನ್ನಡ ಚಾಲೆಂಜ್ ತಗೊಂಡಿದ್ದೇವೆ. ಹಾಗಾಗಿ ನೀವೆಲ್ಲರೂ ಇವತ್ತು ಕನ್ನಡ ಮಾತಾಡ್ಬೇಕು. ನೋಡಿ, ಒಂದು ನೆಂಟರು ಇಲ್ಲಿದ್ದಾರೆ. ನಮ್ಮ ಕಸಿನ್ ಅಂದ್ರೆ ಅತ್ತೆ ಮಗಳು. ಈಚೆ ಬಾ ನೀನ್ ಸ್ವಲ್ಪ. ಅತ್ತೆ ಮಗಳು ಇವಳು ವರ್ಷಿಣಿ ಅಂತ. ಇವರು ಇವಾಗ ಒಗ್ಗದಿಂದ ಬಂದದ್ದು. ಏನಾದ್ರೂ ಹೇಳಲಿಕ್ಕೆ ಉಂಟಾ ನಿಮ್ಗೆ? ಇವತ್ತು ನಾವು ಕನ್ನಡ ಚಾಲೆಂಜ್ ಮಾಡ್ತಾ ಇದ್ದೇವೆ. ನೀನ್ ಕನ್ನಡದಲ್ಲೇ ಮಾತಾಡ್ಬೇಕು. ತುಳು ಬರ್ಲಿಕ್ಕಿಲ್ಲ ತುಳು ಬರ್ಲಿಕ್ಕಿಲ್ಲ, ಆಯ್ತಾ? ಓಕೆ. ಮತ್ತೆ ನಾನು ಇವಾಗ ಇನ್ನೊಂದು ನೆಂಟರನ್ನು ನಿಮ್ಗೆ ತೋರಿಸ್ತೇನೆ. ನೋಡಿ, ಇವರು ಈಚೆ ಬನ್ನಿ ನೀವು ಸ್ವಲ್ಪ. ದಿಶಾಂತ್ ಅಂತ, ದೀಚು. ಇವನು ಒಗ್ಗದವನು. ಈಗ ಬಂದ್ರು ಇವರು. ಇಲ್ಲಿ ನಮ್ಮದು ಕುಟುಂಬದವರು ಒಟ್ಟಿಗೆ ಸೇರ್ಲಿಕ್ಕೆ ಅಂತ ಹೇಳಿದಲ್ಲ, ಹಾಗಾಗಿ ಎಲ್ಲರೂ ಬಂದ್ರು. ಇನ್ನು ಅವಳದ್ದು ಅಲ್ಲ, ಇನ್ನು ಕಬಾಬಿಗೆ ಎಂತ ಮಾಡುದಾ? ಕಬಾಬಿಗೆ ಮಸಾಲೆ ಮಾಡ್ಲಿಕ್ಕೆ ಉಂಟು. ಅದನ್ನು ನಿಮ್ಗೆ ಫಸ್ಟ್ ತೋರಿಸ್ತೇವೆ ನಾವು. ನೀನು ಬರುವಾಗ ಏನಾದ್ರೂ ತಿಂಡಿ ತಂದ್ಯಾ? ನಾವು ತಿಂಡಿ ತರ್ಬೇಕಂತ ಎನಿಸಿದ್ದ. ಹೌದು, ನಾವು ಇವರ ಮನೆಗೆ ಹೋಗುವಾಗ ತೊಟ್ಟೆ ಕೊಂಡೋಗ್ಬೇಕಾಯ್ತು. ಕೊಂಡು ಹೋಗುದು, ಅದ್ರಲ್ಲಿ 2 ತಟ್ಟೆ ಬರುವಾಗ ಇವರೇ ತಿನ್ನುದು. ಆಮೇಲೆ ನಾನು ತೊಟ್ಟೆ ತಂದಿದ್ದೇನೆ ಅಂತ ಹೇಳುದು. ಆದ್ರೂ ನಿಮ್ಗೆ ತಂದಿಲ್ವಾ? ನೀನು ಒಂದು ತೊಟ್ಟೆ ಸಹ ತರ್ಲಿಲ್ಲಲ್ಲ. ಈಗ 8 ಹಾಕ್ಲಿಕ್ಕೆ ಹೋಗ್ಬೇಕು. ಇದು ಲೈಸೆನ್ಸ್ ಇವಳದು 8 ಆಗುವಾಗ ಸುಮ್ಮನೆ ಅಲ್ಲಿ ಹೋಗಿ ಮಾಡ, ಇಲ್ಲಿ ಮಾಡಿದ್ರೆ. ಇವಾಗ ಎಂತ ಗೊತ್ತುಂಟ, ನಾವು ಟಿಕ್ಕ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಇವಾಗ ಇವಳದ್ದು ಸ್ವಲ್ಪ ಆಚೆ ಈಚೆ ಆಗ್ತಾ ಉಂಟು. ಟಿಕ್ಕ ಹೋಗಿ ಈಗ ಕಬಾಬ್ ಮಾಡುವ ಅಂತ ಹೇಳ್ತಾ ಇದ್ದಾಳೆ ಇವಳು. ಸರಿ, ಹೇಳ ನೀನು ಎಂತ ಇಲ್ಲ. ಕಾಯುವಾಗ ಹಾಗೆಲ್ಲ ಇದು ಟಿಕ್ಕ ಬೆಂಕಿಯ ಮೇಲೆ ಬಣಲೆ ಇಟ್ಟು ಇದು ಕೋಳಿ ಹಾಕಿದ್ರೆ ಕಬಾಬ್, ಬೆಂಕಿಗೆ ಕೋಳಿ ಹಾಕಿದ್ರೆ ಟಿಕ್ಕ. ಇವಾಗ ಎಂತ ಗೊತ್ತುಂಟ, ನಾವು ಮನೆಯಲ್ಲೇ ಬೆಳೆದ ಕರಿಬೇವನ್ನು ಹಾಕ್ಲಿಕ್ಕೆ ಉಂಟು ನಮ್ಗೆ. ಈಗ ಕಿತ್ಕೊಳ್ತಾ ಇದ್ವಿ. ಇದು ಮನೆಯಲ್ಲೇ ಬೆಳೆದ ಕರಿಬೇವು. ಪರಿಮಳ ನೋಡಿ, ಮನೆಯಲ್ಲಿ ಬೆಳೆದದ್ದು ಚೆನ್ನಾಗಿರುತ್ತೆ. ಕಿಶನ್ ಕಾಲ್ ಮಾಡ್ತಾ ಇದ್ದಾನೆ. ಎಂತ? ಕಿಶನ್ಗೆ ಬೈ 2 ಸುತ್ತು. ಕಿಶನ್ ನೋಡಿದ್ರೆ ಈಗ ಬೈ ನಮ್ಗೆ ತುಂಬಾ ಬೇಡ, ಒಂದು ಸಾಕ. ಇಲ್ಲಿ 3 ಮಂದಿ ಕೊಯ್ಲಿಕ್ಕೆ ಎಷ್ಟು? ಒಂದು ಟನ್ನ ಕಬಾಬು. ಈಗ ಸಾಕು ಬಿಡು. ನಾವೆಲ್ಲ ಕೊಯ್ದು ಫಾರ್ಮಸಿಯಿಂದ ತಂದು, ಇದು ನಮ್ಮ ತೋಟದಿಂದ ತಂದಿ. ಎಷ್ಟು ಕೆಜಿ ಕೋಳಿ ಉಂಟು? ನಾನ್ ಮಾಡ್ತೀನಿ ಮರುವಾಯಿ ಸುಕ್ಕ. ಅವಳೇ ಹೇಳಿದ್ರು. ಇಲ್ಲ, ಅದು ಮನೆಯಲ್ಲಿ ಇದು ಒಗಳಿದ್ದಾರೆ. ಬೇಗ ಹಾಕು. ನಂಗೆ ಸಾಕ ಇಷ್ಟು? ಇಲ್ಲ, ಹಾಕದು ಪೌಡರ್ ಹಾಕು. 4 ಬೇಕಾ? 4 ಸಾಕು, ಅದು ಚೆನ್ನಾಗಾಗುತ್ತೆ ಅವಾಗ. ಮತ್ತೆ ಇದು ಹಾಕ್ಲ? ತರಿ ಅದು ಕಟ್ ಮಾಡು, ಹಾಕು. ಕರಿಬೇವು ತೋರ್ಸು. ಕಬಾಬಿಗೆ ಹೀಗೆ ಕರಿಬೇವನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಾಗತ್ತೆ. ಅದು ಮತ್ತೆ ಸಿಗುವಾಗ ನಮಗೆ ತಿನ್ಲಿಕ್ಕೆ ಅದರದ್ದು ಫ್ಲೇವರೇ ಬೇರೆ. ಇವಾಗ ನನ್ನ ಇನ್ನೊಬ್ಬ ಕಸಿನ್ ಬಂದಿದ್ದಾನೆ, ಗಗನ್ ಅಂತ. ಇವಾಗ ಬಂದ ಇವನು. ನಮ್ಮದು ಮನೆಯಲ್ಲಿ ಡ್ರೆಸ್ ಎಲ್ಲ ಇತ್ತಾಯ್ತು, ಇವನ ಹತ್ರ ನಾವು ತರಿಸಿದ್ವಿ. ಇವನಿಗೆ ಶಾಕ್ ನಾವು ಕನ್ನಡ ಮಾತಾಡೋದು ಕೇಳಿ. ಅದಕ್ಕೆ ನಾವು ಹೇಳಿದ್ವಿ ಕನ್ನಡ ಚಾಲೆಂಜ್ ಅಂತ. ನೀನು ಮಾತಾಡು ಏನಾದ್ರು ಸ್ವಲ್ಪ. ಕನ್ನಡ ಮಾತಾಡು. ಅವನು ತುಂಬಾ ನರ್ವಸ್ ಆಗಿದ್ದಾನೆ. ಇವಾಗ ಇವನ ಹೊಟ್ಟೆಯಲ್ಲಿ ನಮ್ಮದು ಲೋಗೋ ನಿಮ್ಗೆ ಕಾಣಿಸ್ತಾ ಇರಬಹುದು. ಇವನು ಯಾಕೆ ನಮ್ಮ ಲೋಗೋ ಜರ್ಸಿಯನ್ನು ಹಾಕಿದ್ದಾನೆ ಅಂತ ಇವನ ಹತ್ರ ಕೇಳುವ ನಾವು. ಹೇಳು. ನಾಚಿಕೆ ಆಗ್ತದೆ ಹಾಗೆಲ್ಲ ಮಾತಾಡ್ಲಿಕ್ಕೆ. ನೀಚವಾ? ಅದು ಕ್ರಿಕೆಟ್ ಮ್ಯಾಚ್ ಇತ್ತು, ಆಮೇಲೆ ಫುಟ್ಬಾಲ್ ಮ್ಯಾಚ್ ಇತ್ತು. ಫುಟ್ಬಾಲ್ ಅಲ್ಲಿ ನಾವು ವಿನ್ ಆಗಿದ್ದೇವೆ, ಕ್ರಿಕೆಟ್ ಅಲ್ಲಿ ಇವಳು ಸ್ಪಾನ್ಸರ್ ಇದ್ದದ್ದು. ಹಾಗೆ ಒಂಚೂರು ಕೈ ಕಾರ್ ಕಟ್ಟಿದಾಯ್ತು. ಅಲ್ಲ, ಸ್ಪಾನ್ಸರ್ ಕೊಡ್ಬಹುದಾ ಇವರಿಗೆ? ಇಲ್ಲ, ಥರ್ಡ್ ಬಂದಿದ್ದೇವೆ. ಆದ್ರೆ ಸಹ ಇವಳು ಎಂತ ಪ್ರಾರ್ಥಿಸ್ಲಿಲ್ವಾ ಅಂತ ದೇವರ ಹತ್ರ.
ಸತ್ಯ ಇಲ್ಲದಿದ್ರು ನಾನು ನೀವು ಪ್ರಾರ್ಥಿಸುತ್ತಿದ್ರೆ ವಿನ್ ಆಗ್ತಾ ಇದ್ರು, ವಿನ್ ಆಗ್ತಿದ್ವಿ, ಇನ್ನೊಂದು ಟ್ರೋಫಿ ಬರ್ತಿತ್ತು. ಹಿಂದೆ ತಿರುಗು, ಹಿಂದೆ ಇದೆಯಾ? ಹಿಂದೆ ಇಲ್ಲ, ದೀಚು ಅಂತ ಬರ್ದಿದೆ. ನಿಮ್ಮ ಟೀಮಿನ ಹೆಸರೆಂತ? ಅದು ನೀವು ಓದಿದ್ರೆ ನಿಮ್ಗೆ ನನ್ನ ಲೆಕ್ಕದಲ್ಲಿ ಒಂದು ನಂಗೆ ಇವರ ಟೀಮ್ ಇದ್ದ ಹೆಸರು ಓದ್ಲಿಕ್ಕೇನೆ ಕಷ್ಟ ಆಯ್ತಾ. ಎಂಪ್ರೆಸರಿಯೋಸ್. ಅಷ್ಟು ಕಷ್ಟದ ನೀವು ಯಾಕೆ ಇಟ್ಟದ್ದು? ಅದು ನಂಗೆ ಸಹ ಗೊತ್ತಿಲ್ಲ, ನಂಗೆ ಇಟ್ಟಾದ್ಮೇಲೆ ಗೊತ್ತಾದ ನನ್ಗೆ ಎಷ್ಟು ಕಷ್ಟ ಆಗ್ತದೆ ಗೊತ್ತಿಲ್ಲ ಅದನ್ನು ಓದ್ಲಿಕ್ಕೆ. ಎಲ್ಲರಾದ್ರ ಮೀನಿಂಗ್ ಅನ್ನು ನೋಡಿ ಗೂಗಲ್ ಅಲ್ಲಿ, ಅದು ನಾನು ಈಗ ಹೇಳಲ್ಲ, ಎಂಪ್ರೆಸರಿಯೋಸ್ ಅಂತ. ಎಂಪ್ರೆಸರಿಯೋಸ್. ಈಗ ಉಂಟಲ್ಲ ನನ್ನ ಕೈಯಲ್ಲಿ ಕೋಳಿದ್ದು ಪುಳಿ ಮುಂಚಿ ಇದೆ. ಪುಚ್ಚನ ಪುಳಿ ಮುಂಚಿದ್ದು ಪದಾರ್ಥ ಇದೆ. ಇದು ಉಂಟಲ್ಲ, ನಮ್ಗೆ ಉಪ್ಪು ನೋಡ್ಲಿಕ್ಕೆ ಕೊಟ್ಟಿದ್ದಾರೆ, ಅಂದ್ರೆ ಉಪ್ಪೆಲ್ಲ ಸರಿ ಉಂಟಾ ಅಂತ ನೋಡ್ಲಿಕ್ಕೆ. ಹಾಗಾಗಿ ನಾವಿವಾಗ ಉಪ್ಪು ನೋಡ್ತೇವೆ. ಬಿಸಿ ಬಿಸಿ ಉಂಟು. ಇವಾಗ ನಾನು ಟ್ವಿನ್ಸ್ ಅವರ ಅಮ್ಮನನ್ನು ನಿಮ್ಗೆ ಪರಿಚಯಿಸ್ತೇನೆ. ಆಂಟಿ ಒಮ್ಮೆ ಇಲ್ಲಿ ಬನ್ನಿ. ಇವತ್ತು ನೀವು ತುಳು ಮಾತಾಡ್ಲಿಕ್ಕಿಲ್ಲ, ಕನ್ನಡ ಮಾತಾಡ್ಬೇಕು. ಹಾಗಾಗಿ ಟ್ವಿನ್ಸ್ ಅವರ ತಾಯಿ ಇಲ್ಲಿದ್ದಾರೆ. ಇವರೇ ಮಾಡಿದ್ದು ಕೋಳಿದ್ದು ಪುಳಿ ಮುಂಚಿ. ಸುಕ್ಕ ಅಲ್ವಾ? ಸುಕ್ಕ. ನೀವು ಕನ್ನಡದಲ್ಲಿ ಮಾತಾಡ್ಬೇಕು. ಉಪ್ಪು ಇದೆ ಅಂತ ರುಚಿ ನೋಡ್ಲಿಕ್ಕೆ ನಮ್ಗೆ ಪುಳಿ ಮುಂಚಿ ಕೊಟ್ಟಿದ್ದಾರೆ. ಸರಿ ಇದ್ರೆ ನೆಕ್ಸ್ಟ್ ಇದು ಅದೀಗ ಕೆಳಗೆ ಬೀಳ್ತದೆ. ತೆಂಗಿನ ತುರಿದ್ದು ಹಾಕ್ಲಿಕ್ಕೆ, ಆವಾಗ ನಮ್ದು ಕೋಳಿಯ ಸುಕ್ಕ ರೆಡಿ ಆಗ್ತದೆ. ಸೊ ಇವಾಗ ಒಮ್ಮೆ ನೋಡ್ತೀನಿ ಉಪ್ಪು ಸರಿ ಉಂಟಾ ಅಂತ. ಸ್ವಲ್ಪ ಉಪ್ಪು ಚಪ್ಪೆ ಉಂಟು, ಹಾಗಾಗಿ ತೆಂಗಿನ ತುರಿ ಹಾಕುವಾಗ ಕಡಿಮೆ ಆಗ್ತದೆ. ಇಲ್ಲ, ತೆಂಗಿನಕಾಯಿದು ಮಸಾಲ ಹಾಕ್ತಾರಲ್ಲ ಅವಾಗ ಕಡಿಮೆ ಆಗ್ತದೆ. ಬಟ್ ಇವಾಗ ಪುಳಿ ಮುಂಚಿಗೆ ಸರಿ ಉಂಟು, ಹಾಗಾದ್ರೆ ಸ್ವಲ್ಪ ಹಾಕ್ಲಿ. ಅದು ತೆಂಗಿನ ಕಾಯ್ದು ಮಸಾಲ ಹಾಕುವಾಗ ಕರೆಕ್ಟ್ ಆಗ್ತದೆ. ಆಂಟಿ ಹೇಳಿ ಏನಾದ್ರು. ಆಯ್ತು, ನೀವು ಹೋಗಿ, ನಾನ್ ಸಹ ಒಮ್ಮೆ ಬರ್ತೇನೆ. ಕೋಳಿ ಸುಕ್ಕ ಮಾಡ್ಲಿಕ್ಕೆ ತೆಂಗಿನಕಾಯಿದ್ದು ಮಸಾಲೆ ಎಲ್ಲ ರೆಡಿ ಮಾಡಿದ್ದಾರೆ. ಇವಾಗ ಇದನ್ನು ಪುಳಿ ಮುಂಚಿಗೆ ಹಾಕುದು ನೋಡಿ. ತೆಂಗಿನಕಾಯಿದ್ದು ಮಸಾಲೆ ಎಲ್ಲ ಹಾಕಿ ಆಯ್ತು. ಇವಾಗ ನಮ್ದು ಸುಕ್ಕ ರೆಡಿ ಆಗ್ತದೆ. ಇವಾಗ ಎಂತ ಗೊತ್ತುಂಟಾ, ಕೃತಿ ಇದ್ಲಲ್ಲ ಅವಾಗ, ಅವಳು ಕಬಾಬ್ ಎಲ್ಲ ರೆಡಿ ಮಾಡ್ಲಿಕ್ಕಿದ್ಲು. ಅವಳು ಕೆಳಗಿನ ಮನೆಗೆ ಹೋಗಿದ್ದಾಳೆ. ಯಾಕಂದ್ರೆ ಗಾಡಿ ತೆಗೆದ ಲೆಕ್ಕದಲ್ಲಿ ಉಂಟಲ್ಲ, ಸ್ವಲ್ಪ ಹೂ ತಂದಿದ್ಲು ದೇವರಿಗೆ ಹಾಕ್ಲಿಕ್ಕೆ. ಹಾಗಾಗಿ ಅಲ್ಲಿ ಕೆಳಗಿನ ಮನೆಗೆ ತಗೊಂಡೋದ್ಲ ಅವಳು ಇನ್ನೂ ಬಂದಿಲ್ಲ. ಹಾಗಾಗಿ ನಾನೇ ಎಲ್ಲ ಕಬಾಬಿಗೆ ರೆಡಿ ಮಾಡ್ತಾ ಇದ್ದೇನೆ. ಇವಾಗ ಎಂತ ಗೊತ್ತುಂಟಾ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಂಟಲ್ಲ, ಇವರೇ ಮನೆಯಲ್ಲಿ ಮಾಡಿದ್ದಾರೆ, ಇದಲ್ಲಿ ಕುಟ್ಟಿ ಮಾಡಿದ್ದು. ಹಾಗಾಗಿ ಇದನ್ನೇ ಹಾಕ್ತಾ ಇದ್ದೇವೆ ನಾವು. ಇದು ಮತ್ತೆ ಹಾಕುವ. ಫಸ್ಟಿಗೆ ನಾನು ಮೊಟ್ಟೆ ಹಾಕ್ತೇನೆ ಆಯ್ತಾ. 2 ಮೊಟ್ಟೆ ತಂದಿದ್ದೇವೆ, ಅದನ್ನು ಹಾಕ್ತೇವೆ. 2 ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ತಯಾರಿಸಿದ್ದು, ಅಂಗಡಿಯಿಂದ ತರಲಿಲ್ಲ. ಅವಳಿಗೆ ಗರಿ ಗರಿಯಾಗಿ ಬೇಕಂತೆ, ಹಾಗಾಗಿ ಮನೆಯಲ್ಲೇ ಮಾಡಿದ್ದಾರೆ ನೋಡಿ. ಇವಾಗ ಇದನ್ನು ನಾವು ಎಂತ ಮಾಡುದು, ಇದೆಂತ ಮಾಡುದಾ, ಮಿಶ್ರಣ ಮಾಡುವ ಸಮ. ಇವಾಗ ನಾವು ಕ್ಲೀನ್ ಮಾಡಿದ ಕೋಳಿಯನ್ನು ಈ ಮಸಾಲಕ್ಕೆ ಹಾಕಿ ಮ್ಯಾರಿನೇಟ್ ಮಾಡಿ ಇಡುವ. ಮತ್ತೆ ನಾವು ನಿಮ್ಗೆ ಕಬಾಬ್ ಬಿಡುವಾಗ ತೋರಿಸ್ತೇವೆ. ಮಿಕ್ಸ್ ಮಾಡಿ ಎಲ್ಲ ಆಯ್ತು. ಇನ್ನು ಸ್ವಲ್ಪ ಫ್ರಿಜ್ ಅಲ್ಲಿ ಇಡುವ ನಾವು. ಬಂದು ಕೆಲಸದಿಂದ ಅವಳಿಗೆ ಎಂತ ವಿಷಯ ಅಂತ ಹೇಳಿ. ಇವತ್ತು ನಮ್ ಬ್ಲಾಗ್ ಅಲ್ಲಿ ಕನ್ನಡ ಚಾಲೆಂಜ್. ಕನ್ನಡ ಮಾತಾಡ್ಬೇಕು. ಏನ್ ಮಾತಾಡ್ಬೇಕಂದ್ರೆ ಕನ್ನಡ ಮಾತಾಡ್ಬೇಕು. ಅವಳು ರೆಡಿ ಇದ್ದಾಳೆ. ಹಾಗಾಗಿ ಅವಳು ಇವಾಗ ಕೆಲಸದಿಂದ ಬಂದದ್ದು, ಕೈಯಲ್ಲಿ ಟಿಫಿನ್ ಎಲ್ಲ ಉಂಟು, ತೊಳಿಲಿಕ್ಕೆ ಹೋಗ್ತಾ ಇದ್ದಾಳೆ ಅವಳು. ಮತ್ತೆ ಇಲ್ಲಿ ಹೋಗ್ಲಿ ಚಾಕ್ಲೇಟ್ ನೋಡಿ, ಕೈಯಲ್ಲಿ ಚಾಕ್ಲೇಟ್ ಉಂಟು, ಅವಳು ಕೊಟ್ಟದ್ದು ಇವಳಿಗೆ. ಇವಳು ಮೆಲ್ಲ ಕಾಲ್ ಮಾಡಿ ಹೇಳಿದ್ದಾಯ್ತಾ, ಬರುವಾಗ ಏನಾದ್ರು ತಿಂಡಿತಾ ಅಂತ. ಹಾಗಾಗಿ ಚಾಕ್ಲೇಟ್ ಬಂದಿದೆ. ಕಿಟ್ಕ್ಯಾಟ್ ಅದು, ಕಿಟ್ಕ್ಯಾಟ್. ಥ್ಯಾಂಕ್ ಯು. ನಿನ್ನನ್ನು ನಂಬಿ ನಾವು ಕಬಾಬ್ ಮಾಡಿದ್ರೆ ಇವಾಗ ಕೋಳಿ ಕುಮೇತಿತ್ತು, ಹಾಳಾಗ್ತಾ ಇತ್ತು. ಅದಕ್ಕೆ ನಾನೇ ಕೋಳಿಯನ್ನು ಮಸಾಲ ಮಾಡಿ ಇಟ್ಟೆ. ಇನ್ನು ಬೇಕಾದ್ರೆ ಮತ್ತೆ ಕಾಯಿ. ನಾನ್ ಕಾಯಿಸುದಿಲ್ಲ, ನಂದು ಕಾಯಿಸಿದ್ದು ಕಾಯುದಿಲ್ಲ ಅಂತ, ಕದ್ದಿರುತ್ತಂತೆ. ಏನ್ ಗೊತ್ತಾ, ಗಾಡಿ ಬಂದಿದೆಯಲ್ಲ ಹೊಸ, ನಾನು ಹೇಳಿದೆ ವಿಷಯ ಹೇಳಿದ್ರ ಪುನಃ ನನ್ನ ಹತ್ರ
ನನ್ನದು ಮುಖ ಕಾಣುದಿಲ್ಲ. ಎಂತ ಗೊತ್ತುಂಟಾ, ಇವಾಗ ನಮ್ದು ಸ್ನಾನ ಮಾಡಿ ಎಲ್ಲ ಆಯ್ತು. ಇವಾಗ ನಮ್ಮ ಚಿಂಕಿ ಇದ್ದಾಳಲ್ಲ, ಅವಳು ಕಬಾಬ್ ಬಿಡ್ತಾ ಇದ್ದಾಳೆ. ಹಾಗೆ ಅವಳನ್ನೊಮ್ಮೆ ನಾವು ತೋರಿಸುವ. ಇಲ್ಲಿದ್ದಾಳೆ ನಮ್ಮ ಚಿಂಕಿ. ಒಮ್ಮೆ ಇಲ್ಲಿ ನೋಡು. ಕಬಾಬ್ ನೋಡಿ ಕಾಯಿಸುದ್ರಲ್ಲಿ ಬಿಸಿ ಇದ್ದಾಳೆ ಅವಳು. ಇವಾಗ ಎಂತ ಗೊತ್ತುಂಟಾ, ಇವತ್ತು ನಮ್ಮದು ಪಾರ್ಟಿಗೆ ಎಂತ ಎಲ್ಲ ಉಂಟು ಅಂತ ನಾನು ಮತ್ತೆ ನಿಮ್ಗೆ ತೋರಿಸ್ತೇನೆ. ನಮ್ಮದು ಮಂಗಳೂರು ಸ್ಟೈಲ್ ಇದೆಲ್ಲ ಸ್ಪೆಷಲ್ ಐಟಮ್ಸ್ ಎಲ್ಲ ಇದೆ. ಅದನ್ನ ನಾನು ನಿಮ್ಗೆ ಊಟ ಮಾಡುವಾಗ ತೋರಿಸ್ತೇನೆ. ಅಲ್ಲಿವರೆಗೆ ನೀವು ಕಾಯ್ತಾ ಇರಿ. ಇವರಿಗೆ ಕಿಬಿಯಲ್ಲಿ ಗಾಳಿ ಹಿಂಗಿದೆ. ಹಾಗೆ ಅವಳು ಡ್ಯಾನ್ಸ್ ಮಾಡ್ತಿದ್ದಾಳೆ. ನೋಡಿ ಇಲ್ಲಿ ಕೋಳಿ ಸುಕ್ಕ, ಟೈಸನ್ ಕೋಳಿ ಸುಕ್ಕ, ಕಬಾಬ್ ಕೊಂಡೋದು. ಮಂಗಳೂರಿನ ಕೋರಿ ರೊಟ್ಟಿ, ಕೋರಿ ರೊಟ್ಟಿ ಫೇಮಸ್. ಕೋರಿ ರೊಟ್ಟಿಗೆ ಕೋಳಿ ಸಾರು, ಕೋಳಿ ಸಾರು. ಮತ್ತೆ ಕಬಾಬ್ ನಾವು ಮತ್ತೆ ತಿನ್ನುವಾಗ ನೋಡಿ ಕಬಾಬ್ ಕೊಂಡೋದು ಕಾಯುವಾಗ ಹಾಕ್ಲಿಕ್ಕೆ ಅಂತ ಹೇಳಿ. ಹಾಗೆ ಇವತ್ತು ಬಾಡುಟ ಬಾಯ್ಲರ್ ಕೋಳಿಯ ಕಬಾಬ್ ಸ್ಟಾರ್ಟ್ ಆಯ್ತಾ? ಸ್ಟಾರ್ಟ್ ಆಯ್ತು. ಮನೆಗೆ ನೆಂಟ್ರೆಲ್ಲ ಬಂದಿದ್ದಾರೆ, ನಮ್ಮ ಅಕ್ಕ ಬಾವ ಮತ್ತೆ ಮಕ್ಳೆಲ್ಲ, ಮತ್ತೆ ನಮ್ದು ಕಸಿನ್ ಗ್ಯಾಂಗ್ ಎಲ್ಲ ಇದ್ದಾರೆ ಅಷ್ಟೇ. ಮತ್ತೆ ಈಗ ಊಟಕ್ಕೆಲ್ಲ ರೆಡಿ ಆದದ್ದು, ಕೂತದ್ದು ಊಟಕ್ಕೆ. ಹಾಗಾಗಿ ಕಿತುವಿನ ಲೆಕ್ಕದಲ್ಲಿ ಇವತ್ತು ಫುಲ್ ಪಾರ್ಟಿ. ಹೌದು, ಗಾಡಿ ಲೆಕ್ಕದಲ್ಲಿ ಎಲ್ರು ಭರ್ಜರಿ ತಿನ್ನಿ ಆಯ್ತಾ? ಆಯ್ತು. ಹಾಗಾಗಿ ಈ ಬ್ಲಾಗ್ ಅನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನು ಮುಂದೆ ಯಾವ ಚಾಲೆಂಜ್ ಅನ್ನು ಮಾಡ್ಬೇಕು ಅಂತ ನೀವು ಕಮೆಂಟ್ ಮಾಡಿ, ಅದನ್ನು ಮಾಡುವ ನಾವು. ಜೈ ತುಳುನಾಡು. ಜೈ ತುಳುನಾಡು.